ಇವತ್ತು ನೋಡಿ, ಈ AI ಬಂದ ಮೇಲೆ, ಈ ChatGPT ಇವೆಲ್ಲ ಬಂದು, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈ ಫುಡ್ ಕಂಪನಿಗಳೆಲ್ಲ ಇತ್ತಲ್ಲ, ಝೊಮ್ಯಾಟೊ ಆಗಿರ್ಬೋದು, ಇವಾಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಝೆಪ್ಟೊ ಆಗಿರ್ಬೋದು, ಇವ್ರದ್ದು ಎಲ್ಲರದು 450 ಕೋಟಿ ರೂಪಾಯಿ ಅವರು ವರ್ಷ ತಿಂಗಳಿಗೆ ಸ್ಯಾಲ್ರೀಸ್ ಕೊಡ್ತಿದ್ರು. ಈಗೇನಾಗಿದೆ, ಅವರು ಏನು ಯೂಸ್ ಮಾಡಿಕೊಂಡು 120 ಕೋಟಿ ರೂಪಾಯಿ ಮಾಡ್ತಾರೆ. 120 ಕೋಟಿ ರೂಪಾಯಿ ಮಿಕ್ಕಿದ್ದೆಲ್ಲ ಲೇಬರ್ ಹೋಯ್ತು. ಅವ್ರು ಏನು ತಿಂತಾರೆ? ಎಂಪ್ಲಾಯ್ಮೆಂಟ್ ನಾವು ಇಂಡೈರೆಕ್ಟಾಗಿ ಕಳ್ಕೊತಾ ಇದ್ದೀವಿ. ನಮ್ಮ ರಾಜಕಾರಣಿಗಳು ಇನ್ನೂ ಅರ್ಥ ಮಾಡ್ಕೊಳ್ತಿಲ್ಲ. 120 ಕೋಟಿ ರೂಪಾಯಿ ಯಾರು ಅರ್ನ್ ಮಾಡಿದ್ರು? ಫಾರಿನ್ನವ್ರನ್ನ ಅರ್ನ್ ಮಾಡಿದ್ರು. ಇಂಡೈರೆಕ್ಟಾಗಿ ಅವ್ರಿಗೆ ಹೋಗ್ತಾ ಇದೆ ದುಡ್ಡು, ನಮಗೆ ಬರ್ತಾ ಇಲ್ಲ. ನಮ್ಮಲ್ಲಿ ಇರುವಂಥ ಟ್ಯಾಲೆಂಟು, ಬೆಂಗಳೂರಿಗಿರುವಂಥ ಟ್ಯಾಲೆಂಟು ಇಡೀ ನಮ್ಮ ದೇಶಕ್ಕೆ ಅಲ್ಲ, ವರ್ಲ್ಡಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ಟ್ಯಾಲೆಂಟ್ ಇಲ್ಲಿದ್ದಾವೆ. ಸಪೋರ್ಟ್ ಮಾಡೋ ಅಂಥವ್ರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸೂ ಇಲ್ಲಿದ್ದಾರೆ.